ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲುಹಾ ರೈಡರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನು ಅಂದರೆ, ನಾನು ಯೂಸ್ ಮಾಡೋ ಹೆಲ್ಮೆಟ್ ಬಗ್ಗೆ ಮತ್ತು ಹೆಲ್ಮೆಟ್ ಮೌಂಟ್ ಬಗ್ಗೆ ತೋರಿಸ್ತೀನಿ. ಯಾವ ಥರ ಹೆಲ್ಮೆಟ್ ಮೌಂಟ್ ಮಾಡೋದು ಮತ್ತು ನಾನು ಯೂಸ್ ಮಾಡೋ ಹೆಲ್ಮೆಟ್ ಯಾವುದು ಮತ್ತು ಅದು ಸ್ಪೆಸಿಫಿಕೇಷನ್ಸ್ ಏನು, ಅದ್ರ ಬಗ್ಗೆ ಹೆಲ್ಮೆಟ್ ಬಗ್ಗೆ ತೋರಿಸ್ಕೊತೀನಿ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬನ್ನಿ. ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕೂಡ ಟಕ್ಕಂತ ಹೋಗ್ಬಿಟ್ಟು ಬಂದುಬಿಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನೋಡಿ, ಇದೇ ನಾನು ಯೂಸ್ ಮಾಡೋದು ಹೆಲ್ಮೆಟ್ಟು, ಆ್ಯಕ್ಸಿಸ್ ಹೆಲ್ಮೆಟ್ಟು. ಇದು ಮಾಡೆಲ್ ಬಂದುಬಿಟ್ಟು ಆ್ಯಕ್ಸಿಸ್ ಡಾರ್ಕ್ ವರ್ಷನ್ MP4B1 ಮ್ಯಾಟ್ ಬ್ಲ್ಯಾಕ್ ಅಂತ. ಇದು MRP ಬಂದುಬಿಟ್ಟು 3999 ಇದೆ. ನೋಡಿ, ಇಲ್ಲಿ ಕಾಣಿಸ್ತದೆ 3999 ಇದೆ. ಆದರೆ ಇವಾಗ ಈ ಪ್ರೈಸ್ ಇಲ್ಲ, ಪ್ರೈಸು ಜಾಸ್ತಿ ಆಗಿದೆ. ಇವಾಗ ಬಂದುಬಿಟ್ಟು ಪ್ರೈಸು 4200 ರುಪೀಸ್ ಇದೆ MRP. ನಿಮ್ಗೆ ಅದೇ ಪ್ರೈಸ್. ಈ ಬ್ರ್ಯಾಂಡ್ ಹೆಲ್ಮೆಟ್ಸು ಮತ್ತು ಬ್ರ್ಯಾಂಡೆಡ್ ಐಟಮ್ಸ್ ಯಾವುದು ತೊಗೊಂಡ್ರೆ ನಿಮಗೆ ಪ್ರೈಸಲ್ಲಿ ಕಾಂಪ್ರಮೈಸ್ ಆಗೋಲ್ಲ. ಪ್ರೈಸು ಕಮ್ಮಿ ಏನಿದೆ, ಒಂದು 50-100 ರುಪೀಸ್ ಕಮ್ಮಿಗೆ ಸಿಗ್ಬೋದು ಅಷ್ಟೇ. ಅದು ಬಿಟ್ಟರೆ ಜಾಸ್ತಿಗೆ ಏನು ಸಿಗೋಲ್ಲ. ನನಗಿದು 3900 ರುಪೀಸಿಗೆ ಸಿಕ್ತು. ಅದ್ರ ಜೊತೆಗೆ ಒಂದು ಫ್ರೀ ವೈಸರ್ ಕೂಡ ಸಿಕ್ತು. ಅದು ಕಥೆ ಹೇಳ್ತೀನಿ. ಫಸ್ಟ್ ಹೆಲ್ಮೆಟ್ ತೋರಿಸ್ತೀನಿ. ಬಾಕ್ಸ್ ಓಪನ್ ಮಾಡಿದ್ರೆ ಒಂದು ಹೆಲ್ಮೆಟ್ಟು, ಬ್ಯಾಗು, ಅದು ಬಿಟ್ಟರೆ ಬಾಕ್ಸಲ್ಲಿ ಒಂದು ಯೂಸರ್ ಮ್ಯಾನ್ಯಲ್ ಇದು ಸಿಗುತ್ತೆ ಅಷ್ಟೇ. ಯೂಸರ್ ಮ್ಯಾನ್ಯಲ್ ಆ್ಯಕ್ಸಿಸ್ ಹೆಲ್ಮೆಟ್ ಒಂದು ಅದೇನು ಯೂಸ್ ಆಗೋಲ್ಲ ನಮ್ಗೆ ಯೂಸರ್ ಮ್ಯಾನ್ಯಲ್ಲು. ನೋಡಿ, ಹೆಲ್ಮೆಟ್ ಈ ಥರ ಇರುತ್ತೆ. ಒಂದು ಬ್ಯಾಗ್ ಬರುತ್ತೆ ಮೇಲೆ, ನೀವೆಲ್ಲ ಕ್ಯಾರಿ ಮಾಡೋದಕ್ಕೆ, ಎಲ್ಲ ಹೋದಾಗ ಕ್ಯಾರಿ ಮಾಡೋದಕ್ಕೆ ಒಂದು ಬ್ಯಾಗ್ ಸಿಗುತ್ತೆ. ಬ್ಯಾಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಫುಲ್ ಧೂಳಾಗ್ಬಿಟ್ಟಿದೆ ಹೆಲ್ಮೆಟ್ಟು, ತುಂಬ ದಿನ ಆಯ್ತಲ್ಲ ಮುಚ್ಚಿಟ್ಟು. ನೋಡಿ, ಇದೇ ನಾನು ಯೂಸ್ ಮಾಡೋ ಆ್ಯಕ್ಸಿಸ್ ಹೆಲ್ಮೆಟ್ಟು. ಈ ಥರ ಇರುತ್ತೆ ಇದು ಲುಕ್ ಬಂದ್ಬಿಟ್ಟು. ಇದು ಬಂದುಬಿಟ್ಟು EC ಮತ್ತು DOT ಸರ್ಟಿಫೈಡ್ ಹೆಲ್ಮೆಟ್ ಇದು. ಅದು ಇಲ್ಲಿ ಬರುತ್ತೆ, ಅದು ಸರ್ಟಿಫೈಡ್ ಲೋಗೋ. ಆ ಜಾಗದಲ್ಲಿ ನಾನು ಸ್ಟಿಕ್ಕರ್ ಅಂಟಿಸಿದ್ದೀನಿ ಕರೆಕ್ಟಾಗಿ. ನೋಡಿ, ಈ ಕಡೆ OnePlus ಲೋಗೋ ಹಾಕಿದ್ದೀನಿ. ಫ್ರಂಟಲ್ಲಿ GoPro ಒಂದು ಸ್ಟಿಕ್ಕರ್ ಅಂಟಿಸಿದ್ದೀನಿ. ಇದು ಬಂದುಬಿಟ್ಟು ಬ್ಲ್ಯಾಕ್ ವೈಸರ್. ನಂತರ ಇನ್ನೊಂದು ಕ್ಲಿಯರ್ ವೈಸರ್ ಕೂಡ ಇದೆ, ಅದನ್ನು ತೋರಿಸ್ತೀನಿ. ನೋಡಿ, ಇದೆ ನಮ್ಮದು ಇನ್ನೊಂದು ಕ್ಲಿಯರ್ ವೈಸರ್ ಅಂದರೆ ಏನಿಲ್ಲ, ಫುಲ್ಲು ಪ್ಲೈನ್ ವೈಟ್ ವೈಸರ್ ಬರುತ್ತಿದ್ದು. ಇದು ನೈಟ್ ಹೊತ್ತು ತುಂಬ ಯೂಸ್ ಆಗುತ್ತೆ. ಈ ಬ್ಲ್ಯಾಕ್ ವೈಸರು ಟಿಂಟೆಡ್ ವೈಸರ್ಗಳೆಲ್ಲ ಬರುತ್ತಲ್ಲ ನಿಮಗೆ, ಬೇರೆ ಬ್ಲೂ ಕಲರು, ಗ್ರೀನ್ ಕಲರು, ಅದೆಲ್ಲ ತುಂಬ ಕಷ್ಟ ಆಗುತ್ತೆ ನೈಟ್ ಹೊತ್ತು ಓಡಿಸೋದಕ್ಕೆ, ಅಷ್ಟು ಕ್ಲಿಯರ್ ಆಗಿರಲ್ಲ. ಇದು ಕ್ಲಿಯರ್ ವೈಸರು. ನಾನು ಇದನ್ನು ಒಂದೇ ಸತಿ ಯೂಸ್ ಮಾಡಿರೋದು. ಇದು ಯಾವ ಥರ ಸಿಕ್ತು ಅಂದರೆ ಒಂದು ಸ್ಟೋರಿ ಇದೆ, ಹೇಳ್ತೀನಿ. ನಾನು ಹೆಲ್ಮೆಟ್ ತೊಗೊಳಕ್ಕೆ ಹೋದಾಗ ಏನು ಮಾಡಿದೆ, ಕ್ಲಿಯರ್ ವೈಸರ್ ನನ್ನ ಹೆಲ್ಮೆಟಲ್ಲಿ ಇದ್ದಿದ್ದು. ಕ್ಲಿಯರ್ ವೈಸರ್ ನನಗೆ ಇಷ್ಟ ಇರಲಿಲ್ಲ. ಅವಾಗ ಬ್ಲ್ಯಾಕ್ ವೈಸರ್ ಬೇಕಾಗಿದೆ, ಯಾಕೆಂದರೆ ನಂದು ಜಾಸ್ತಿ ನೈಟ್ ಹೊತ್ತು ಏನು ಓಡಾಡ್ತಾ ಇರಲಿಲ್ಲ. ಅವಾಗ ಬರೀ ಡೇ ಔಟ್ ಹೋಗ್ತಾ ಇರೋದ್ರಿಂದ ಬ್ಲ್ಯಾಕ್ ವೈಸರ್ ನನಗೆ ಇಷ್ಟ ಆಯಿತು. ಈ ಹೆಲ್ಮೆಟ್ಗೂ ಸೂಟ್ ಆಗುತ್ತೆ ಅಂದ್ಬಿಟ್ಟು ಬ್ಲ್ಯಾಕ್ ವೈಸರ್ನ ಚೇಂಜ್ ಮಾಡಿಸ್ಕೊಂಡೆ. ಆಮೇಲೆ ಈ ವೈಟ್ ವೈಸರ್ನ ಬಿಚ್ಬಿಟ್ಟಲ್ಲಿ ಅಂಗಡಿಯಲ್ಲಿ ಇಟ್ಟಿದ್ರು ಅವರು. ನನ್ನ ಫ್ರೆಂಡ್ ಹೋಗಿದ್ದಿದ್ದು. ಅವನೇನು ಮಾಡ್ದ, ಎಲ್ಲ ಮುಗಿಸ್ಕೊಂಡು ಆಯ್ತು, ಹೆಲ್ಮೆಟ್ ತೊಗೊಂಡು ಎಲ್ಲ ಅಮೌಂಟ್ ಪೇ ಆಯ್ತು, ಹೆಲ್ಮೆಟ್ ತೊಗೊಂಬರ್ತಾಯಿದ್ದೀನಿ. ಈ ವೈಸರ್ನ ಎತ್ಕೊಂಬಂದುಬಿಟ್ಟಿದ್ದೆ. ನಾನು ನೋಡೇ ಇಲ್ಲ. ಆಮೇಲೆ ನೋಡ್ತೀನಿ, ಇದನ್ನ ಯಾಕೋ ತೊಗೊಂಬಂದೆ ಅಂದರೆ, ನಮ್ಮದೇ ಹೆಲ್ಮೆಟ್ ಅಲ್ವಾ, ನಮ್ಮ ಹೆಲ್ಮೆಟಿಂದನೇ ಬಿಚ್ಚಿದ್ದು, ನಮ್ಮದೇ ಅಂದ್ಬಿಟ್ಟು ತೊಗೊಂಬಂದು. ನಮ್ದು ಅಲ್ಲ ಕಣೋ ಇದು, ಎಕ್ಸ್ಚೇಂಜ್ ಮಾಡಿಕೊಟ್ರಲ್ಲ, ಅದು ಹೌದದು ಅಂತ ಹೇಳಿದಕ್ಕೆ ಅವಾಗ ನನಗೇನು ಗೊತ್ತು, ತೊಗೊಂಬಂದ್ಬಿಟ್ಟೆ ಅಂದ. ಮತ್ತು ನಾನು ರಿಟರ್ನ್ ಹೋಗೋಕ್ಕಾಗಿಲ್ಲ. ಅವತ್ತಿಂದ ಇಲ್ಲೇ ಇದೆ. ನಾನು ಈ ಹೆಲ್ಮೆಟ್ ತೊಗೊಂಡು 1.5 ಇಯರ್ ಆಯಿತು ತೊಗೊಂಡು. ಇನ್ನೂ ಹೆಲ್ಮೆಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿವರೆಗೂ ಒಂದು ಸತಿನೂ ಕ್ರ್ಯಾಶ್ ಏನಾಗಿಲ್ಲ. ಅಲ್ಲಿ ಇಲ್ಲಿ ಟಚ್ ಆಗಿ ಸ್ವಲ್ಪ ಸ್ಕ್ರ್ಯಾಚ್ಗಳಾಗಿದೆ. ಅದು ಬಿಟ್ಟರೆ ಹೆಲ್ಮೆಟ್ ಏನೂ ಆಗಿಲ್ಲ ಇಲ್ಲಿವರೆಗೂ. ಒಂಚೂರು ಚೆನ್ನಾಗಿದೆ. ಇದು ಕ್ಲಿಯರ್ ವೈಸಸ್ ಸಿಕ್ಕಿದ ಸ್ಟೋರಿ. ಅದನ್ನು ಒಂದೇ ಒಂದು ಸತಿ ಮಹದೇಶ್ವರ MMIಲ್ಸ್ಗೆ ಹೋದಾಗ ಮಾತ್ರ ಯೂಸ್ ಮಾಡ್ಕೊಂಡಿದ್ದೆ ಅಷ್ಟೇ. ನೈಟ್ ಹೋದಾಗ ಯೂಸ್ ಮಾಡಿದ್ದೆ ಅಷ್ಟೇ. ಅದು ಬಿಟ್ಟು ಯೂಸ್ ಮಾಡಿಲ್ಲ, ಹಂಗೆ ಇದು ಹೊಸದು. ನೆಕ್ಸ್ಟ್ ಎಲ್ಲದು ನೈಟ್ ಹೋದಾಗ ಯೂಸ್ ಆಗುತ್ತೆ. ಮತ್ತು ಇದು ನನ್ನ ಹೆಲ್ಮೆಟು ಆ್ಯಂಟಿಫಾಗ್ ಏನು ಬರೋಲ್ಲ. ಇದು ನಾರ್ಮಲ್ ವೈಸರ್ ಇದೆ. ಆ್ಯಂಟಿಫಾಗ್ ಹಾಕ್ಸ್ಕೊಂಡಿದ್ದೆ, ಯಾಕೆಂದರೆ ನಾನು ತೊಗೊಂಡಾಗ ಅಷ್ಟು ಗೊತ್ತಿರಲಿಲ್ಲ ಆ್ಯಂಟಿಫಾಗ್ ಬಗ್ಗೆ. ಇವಾಗ ನೆಕ್ಸ್ಟ್ ಹೆಲ್ಮೆಟೇ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. 1.5 ಇಯರ್ ಆಯಿತು. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಹೆಲ್ಮೆಟ್ನೇ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ.
ನೀವು ಯಾವಾಗಲೇ ಆಗಲಿ ಹೆಲ್ಮೆಟ್ಟು ಟೂರಿಂಗ್ ಮಾಡೋದು ಇಲ್ಲ ಲಾಂಗು ಇಲ್ಲ ಮೋರ್ ದೆನ್ 100 ಸ್ಪೀಡ್ ಮಾಡ್ತಾಯಿದ್ದೀರಾ ಅಂದರೆ EC ಮತ್ತು ಡಾಟ್ ಸರ್ಟಿಫೈಡ್ ಇದೋ ಹೆಲ್ಮೆಟ್ಗಳನ್ನ ತೊಗೊಳ್ಳಿ. ಈ ನಾರ್ಮಲ್ ಸಿಟಿ ರೈಡ್ಸ್ಗೆಲ್ಲ ನಿಮಗೆ ಇದು ಬರುತ್ತೆ, ISI ಸರ್ಟಿಫೈಡ್ ಹೆಲ್ಮೆಟ್ಸ್ ಬರುತ್ತೆ, ಅದನ್ನು ತೋರಿಸ್ತೀನಿ. ಅದು ಒಂದು ನನ್ನ ಹತ್ರ ಇದೆ ಹೆಲ್ಮೆಟ್ಟು ನೋಡಿ. ಇದು ಸ್ಟಡ್ಸೋದು ಹೆಲ್ಮೆಟ್, ಇದು ನಾರ್ಮಲ್ ಹೆಲ್ಮೆಟ್. ಇದು ನಿಮಗೆ ಲಾಂಗ್ ಹೋಗೋಕ್ಕೆ ಮತ್ತು ಓವರ್ ಸ್ಪೀಡ್ ಮಾಡ್ತೀರಾ ಅಂದರೆ ಈ ಹೆಲ್ಮೆಟ್ಟು ಅಷ್ಟು ಸೇಫ್ ಅಲ್ಲ. ಇದು ಹೊಸ ಹೆಲ್ಮೆಟೇ, ಯೂಸ್ ಮಾಡಿಲ್ಲ ಜಾಸ್ತಿ, ಒಂದೇ ಸತಿ ಯೂಸ್ ಮಾಡಿದ್ದು ಈ ಹೆಲ್ಮೆಟ್ ನೋಡ್ಕೊಂಡು ತೋರಿಸ್ತೀನಿ ನೋಡಿ. ಬಾಕ್ಸ್ ಇದೆ ಇಲ್ಲಿ ಸೈಡ್ ನೋಡಿ. ಇದು ಸ್ಟಡ್ಸ್ ಆಗೋದು. ಇದು ಬಂದ್ಬಿಟ್ಟು ಸ್ಟಡ್ಸ್ದು ಮಾಡೆಲ್ ಬಂದ್ಬಿಟ್ಟು ಪ್ರೊಫೆಷ್ನಲ್ ಅಂತ. ಇದು ನೋಡಿ 1150 ಗ್ರಾಮ್ಸ್ ಇದೆ, ICI ಸರ್ಟಿಫೈಡ್ ಇದು ಅಷ್ಟೇ, ಜಸ್ಟ್ ICI ಸರ್ಟಿಫೈಡ್ ಅಷ್ಟೇ. ಈ ಹೆಲ್ಮೆಟ್ಗಳೆಲ್ಲ ನಿಮಗೇನು ಅಂದರೆ ಅಷ್ಟು ಟೈಟಾಗಿ ಕೂತ್ಕೊಳಲ್ಲ, ಆ ಹೆಲ್ಮೆಟ್ಗಳು ಕೂತ್ಕೊಂಡಂಗೆ. ಮತ್ತು ವೈಸರ್ಗಳು ಅಷ್ಟು ಕ್ಲಿಯರ್ ಇರೋಲ್ಲ ನಿಮಗೆ ನೈಟ್ ಓಡಿಸ್ತಾ ಇದ್ದೀನಿ ಅಂದರೆ, ಮತ್ತು ಎಲ್ಲಾದರೂ ಲಾಂಗು ಫಾಗು ಈ ಥರ ಡಸ್ಟ್ ಕೂತ್ಕೊಂತು ಅಂದರೆ ಅಷ್ಟು ಕ್ಲಿಯರ್ ಇರೋಲ್ಲ. ಇದು ಬೇಗ ಸ್ಕ್ರ್ಯಾಚ್ ಆಗೋಗುತ್ತೆ ಹೆಲ್ಮೆಟ್ಗಳು, ಮತ್ತು ಅಷ್ಟು ಫಿಟ್ಟಾಗಿ ಕೂತ್ಕೊಳಲ್ಲ. ಇದು ನಿಮಗೆ ಏನಿದ್ರು ಇದು ಸಿಟಿ ರೈಡ್ಸ್ಗೆ ಅಷ್ಟೇ ಯೂಸ್ ಆಗೋದಿದು. ನೀವು ಆಚೆ ಲಾಂಗ್ ಹೋಗ್ತಾಯಿದ್ದೀನಿ ಅಂದರೆ ಎಲ್ಲ ಇದು ಸ್ವಲ್ಪ ರಿಸ್ಕ್ ತೊಗೊಂಡೇ ಮಾಡಬೇಕಾಗುತ್ತೆ ಈ ಹೆಲ್ಮೆಟ್ಗಳಲ್ಲೆಲ್ಲ ಅಷ್ಟೇ. ಹೆಲ್ಮೆಟ್ ಬಗ್ಗೆ ಬನ್ನಿ, ನಾನು ಹೆಲ್ಮೆಟ್ ಮೌಂಟ್ ಮಾಡೋದು ಹಿಂಗೆ, ಹೆಲ್ಮೆಟ್ ಯಾವ ಥರ ನಾನು ಮೌಂಟ್ ಮಾಡ್ತೀನಿ. ಇಲ್ಲಿವರೆಗೂ ನಿಮ್ಗೆ ವೀಡಿಯೋ ಇಷ್ಟ ಆಗಿದೆ ಹೋಗೊಂದು ಪಟ್ಟಂತ ಒಂದು ಲೈಕ್ ಮಾಡಿಬಿಡಿ. ಹೊಸಬ್ರಾಗಿದೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿಬಿಡಿ. ಬನ್ನಿ ಇವತ್ತು ಹೆಲ್ಮೆಟ್ ಮೌಂಟ್ ಮಾಡೋದು ಹಿಂಗೆ ಅಂತ ತೋರಿಸ್ಕೊತೀನಿ. ಅದಕ್ಕೆ ಬೇಕಾಗಿರೋ ಮೇನ್ ಪಾರ್ಟ್ಸೇ ಒಂದು ಅರಳ್ ಡೇಟು ನೋಡಿ, ಕಾಣಿಸ್ತಾ ಇದೆಯಾ, ಅರಳ್ ಡೇಟ್ ಒಂದು, ಮತ್ತು ಒಂದು MCL ಇದು 10 ರೂಪಾಯಿಗೆಲ್ಲ ಸಿಗುತ್ತೆ. ಮತ್ತು ಒಂದು ಚಿಕ್ಕದು ಬ್ಲೇಡ್ ತೊಗೊಂಡಿದ್ದೀನಿ ಕಟ್ ಮಾಡೋಕ್ಕೆ, ತೋರಿಸ್ತೀನಿ ಏನಕ್ಕೆ ಅಂತ. ಮತ್ತು ಒಂದು ಕರ್ವ್ ಮೌಂಟು, ಲಾಸ್ಟ್ ವೀಡಿಯೋಲಿ ನಿಮ್ಗೆ ಹೇಳಿದ್ನಲ್ಲ ಕರ್ವ್ ಮೌಂಟು ಮತ್ತು ಫ್ಲ್ಯಾಟ್ ಮೌಂಟ್ ಹೆಂಗೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಹೆಂಗೆ ಯೂಸ್ ಆಗುತ್ತೆ ಅಂತ ನೋಡಿ. ಇದು ಕರ್ವ್ ಮೌಂಟ್ ಹೆಲ್ಮೆಟ್ ಮೌಂಟ್ ಮಾಡೋಕ್ಕಿದು. ಇದು ಬಂದುಬಿಟ್ಟು ಗೋಪ್ರದು ಒರಿಜಿನಲ್ ಕರ್ವ್ ಮೌಂಟ್ ಇದು, ಅದಕ್ಕೆ ಹಳೇದಾಗಿದ್ದೆ ಒಂದು ಸತಿ ಮೌಂಟ್ ಮಾಡಿ ಬಿಚ್ಚಿರೋದು. ಇದು ಹಳೇದಾಗಿದ್ದರು, ಅದನ್ನು ಯೂಸ್ ಮಾಡ್ತೀನಿ ಯಾಕೆಂದರೆ ಸ್ಟ್ರಾಂಗ್ ಇರುತ್ತೆ, ಒಳ್ಳೆ ಕ್ವಾಲಿಟಿ. ತೋರಿಸ್ತೀನಿ ಬನ್ನಿ, ವಿಡಿಯೋ ಶುರು ಮಾಡೋದು. ನನ್ನ ವೈಸರ್ ಆಗಲಿ 1.5 ಇಯರಿಂದ ಯೂಸ್ ಮಾಡ್ತಾ ಇರೋದಕ್ಕೆ ನನ್ನ ವೈಸರ್ ನೋಡಿ ಆಗಲಿ 1.5 ಇಯರಿಂದ ಯೂಸ್ ಮಾಡ್ತಾ ಇರೋದಕ್ಕೆ ಇಲ್ಲೆಲ್ಲ ಸ್ವಲ್ಪ ಸ್ಕ್ರ್ಯಾಚ್ಗಳಾಗಿದೆ ನೋಡಿ. ಇದು ಮೇನ್ ಪಾರ್ಟು. ನಾನು ಆಗಲೇ ಫಸ್ಟ್ ಸತಿ 2ನೇ ಸತಿ ಮೌಂಟ್ ಕಿತ್ತಾಕಿರೋದು. ಇದು ಮೌಂಟ್ ಮಾಡಿ 2ನೇ ಸತಿ ಮೌಂಟ್ ಮಾಡಿ ಬಿಚ್ಚಿರೋದಿದು. ಏಕೆಂದರೆ ಫಸ್ಟ್ ಸತಿ ಗೋಪ್ರೋ ಬಂದಿದ್ದ ದಿನವೇ ಜೋಶಲ್ಲಿ ಒಂದು ಸತಿ ಮೌಂಟ್ ಮಾಡಿದ್ದೆ, ಅದು ಸ್ವಲ್ಪ ಆ್ಯಂಗಲ್ ಕರೆಕ್ಟಾಗಿರಲಿಲ್ಲ ಅಂತ ಅದನ್ನು ಕಿತ್ತಾಕಿದ್ದೆ. ಅದಾದಮೇಲೆ ವೀಡಿಯೋ ಮಾಡೋಕ್ಕೋಸ್ಕರನೇ ನಿಮಗೋಸ್ಕರ ಮತ್ತೆ ಕಿತ್ತಾಕಿದ್ದೀನಿ, ಮತ್ತೆ ಮೌಂಟ್ ಮಾಡೋಣ ಅಂತ. MCL ಸ್ವಲ್ಪ ಹಂಗೆ ಅಂಟ್ಕೊಂಡಿದ್ದೆ, ಪರವಾಗಿಲ್ಲ. ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಫಸ್ಟು ಮೌಂಟ್ ಮಾಡೋಕ್ಕೆ ಮುಂಚೆ ಈ ಜಾಗದಲ್ಲಿ ಮೌಂಟ್ ಮಾಡಬೇಕು. ಈ ವೆಂಟಿಲೇಟರ್ ಬರುತ್ತೆ, ಇದು ಯಾವತ್ತೂ ಇದರಿಂದ ನನಗೇನು ಯೂಸ್ ಆಗಿಲ್ಲ, ಅದಕ್ಕೋಸ್ಕರ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಹಾಗೆ ಮೌಂಟ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಇಷ್ಟು ಶೇಪಿಗೆ ನೋಡ್ಕೊಳ್ಳಿ, ಮೌಂಟ್ ಯಾವ ಶೇಪಿಗೆ ಬರುತ್ತೋ ಅಷ್ಟಿಗೆ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಮತ್ತು ಈ ಜಾಗ ಏನು ಅಂದರೆ ನೈಸ್ ಇರ್ಬಾರ್ದು. ನೈಸ್ ಇದ್ದರೆ ನಿಮಗೆ MCL ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಅಂಟ್ಕೊಂಡಿರೋ MCL. ಅದಕ್ಕೋಸ್ಕರ ಇದೆಲ್ಲ ಫುಲ್ ಈ ಥರ ರಫ್ ಮಾಡ್ಕೊಂಬಿಡಿ. ಸ್ಯಾಂಡ್ ಪೇಪರು ಇಲ್ಲ ಬ್ಲೇಡು, ಬ್ಲೇಡು ಏನೋ ತೊಗೊಂಡು ಚೆನ್ನಾಗಿ ಕೆರೆದ್ಬಿಡಿ. ಇದನ್ನು ಕೆರೆದ್ಬಿಟ್ಟು ಫುಲ್ಲು ರಫ್ ಮಾಡ್ಕೊಂಬಿಡಿ. ಈ ಜಾಗನ ನೈಸಾಗಿ ಇರಲೇಬಾರ್ದು. ನಾನು ಮಾಡಿದ್ದೀನಿ ಆಲ್ರೆಡಿ ಒಂದು ಸತಿ, ಅದಕ್ಕೋಸ್ಕರ ಜಾಸ್ತಿ ಮಾಡ್ತಾಯಿಲ್ಲ. ನೀವು ಫುಲ್ಲು ರಫ್ ಮಾಡ್ಕೊಂಬಿಡಿ, ನೈಸೇ ಇರಬಾರ್ದು, ಫುಲ್ಲು ಗಜಿ ಈ ಥರ ಲೈನ್ ಬಂದು ಫುಲ್ಲೆಲ್ಲ ರಫ್ ಇರಬೇಕು. ಅದಾದಮೇಲೆ
ಅದಾದಮೇಲೆ ನೆಕ್ಸ್ಟು MC ಕಲಿಸ್ಕೊಂಡು ಬನ್ನಿ. ಈ ಥರ 2 ಬರುತ್ತಿದ್ದಲ್ಲಿ 2 ಪ್ಯಾಕೆಟ್ಸು. ಈ ಥರ ಬ್ಲ್ಯಾಕ್ ಕಲರ್ ಒಂದು, ಇನ್ನೊಂದು ಸತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಮೌಂಟ್ ಇದೆಯಲ್ಲ, ಈ ಮೌಂಟಿಗೆ ಹಿಂಗೆ ಹಾಕ್ಕೊಬೇಕು. ಸಲ ಹಾಕು. ಈ ಥರ ಎಲ್ಲ ಕಡೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಫಸ್ಟು ಈ ಸೈಡಲ್ಲಿ ಹಿಂಗೆ ಎಕ್ಸ್ಟ್ರಾ ಬರುತ್ತಲ್ಲ, ಇದನ್ನೆಲ್ಲ ಹಿಂಗೆ ಒಳಗೆ ತಳ್ಕೊಳ್ಳಿ. ಆಮೇಲೆ ಕೆಳಗಡೆ ಪೊಸಿಷನ್ ಜಾಸ್ತಿ ಇರಬೇಕು. ಹೆಂಗೆ ಅಂದರೆ ಹಿಂಗೆ ಅಂಟಿಸ್ತೀರಾ ಅಂದರೆ, ನೀವು ಹಿಂಗೆ ಅಂಟಿಸ್ತಾ ಇದ್ದೀರಾ ಅಂದರೆ ಈ ಕಡೆ ಕೆಳಗಡೆ ಪೊಸಿಷನ್ MC ಜಾಸ್ತಿ ಇರಬೇಕು. ಯಾಕೆ ಅಂತ ಹೇಳ್ತೀನಿ, ತೋರಿಸ್ತೀನಿ. ಇದು ಫಸ್ಟ್ ಇಲ್ಲಿ ಕ್ಲೀನಾಗಿ ಅಂಟಿಸ್ಕೊಂಡು ಇಲ್ಲಿ ನೋಡಿ, ಈ ಥರ ಅಂಟಿಸ್ತಾ ಇದ್ದೀರಾ ಅಂದರೆ ಯಾವಾಗೂ ಹಿಂಗಿರಬೇಕು. ಹಿಂಗೆ ಸ್ಟ್ರೈಟಾಗಿರ್ಬಾರ್ದು, ಇಲ್ಲ ಹಿಂಗೆ ಬೆಂಡ್ ಕೂಡ ಆಗಿರ್ಬಾರ್ದು. ಮೌಂಟ್ ಮಾಡಬೇಕಾದ್ರೆ ಹಿಂಗಿರ್ಬೇಕು ಸ್ವಲ್ಪ. ಯಾಕೆ ಅಂದರೆ ಒಳ್ಳೆ ವ್ಯೂ ಬರುತ್ತೆ ನಿಮಗೆ. ಯಾಕೆ ಅಂತಲೇ ಹೇಳ್ತೀನಿ. ಅದು 40% ಮೋಟೋ ವ್ಲಾಗಿಂಗ್ದು ಮೇಯ್ನ್ ಇದೇ ಬಂದುಬಿಟ್ಟು 40% ಗಾಡಿ ಇರಬೇಕು, 60% ಔಟ್ಸೈಡ್ ನಿಮಗೆ ಇದು ಕಾಣಿಸ್ಬೇಕು, ಒಳ್ಳೆ ವ್ಯೂ ಕಾಣಿಸ್ಬೇಕು ಅಂದರೆ ಇದೇ ಥರ ಮಾಡಬೇಕು. ಯಾಕೋ MC ಸಾಕಾಗಲ್ಲ ಅನಿಸ್ತೈತಿ. ನಾನು ಲಾಸ್ಟ್ ಟೈಮ್ 30 ರೂಪೀಸ್ ತಂದಿದ್ದೆ, ಅದು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಈ ಸತಿ ಬರೀ 10 ರೂಪೀಸ್ ತಂದೆ. ನೋಡಿದ್ರೆ ಯಾಕೋ ಕಮ್ಮಿ ಆಗೋ ಥರ ಆಯ್ತು. ನೋಡಿ, ಈ ಥರ ಎಲ್ಲ ಕಡೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಬೇಕು. ಅನ್ಸಿಲ್ಲ ನೋಡ್ಕೊಳ್ಳಿ ಒಂದು ಸತಿ ಸೆಂಟ್ರ್ ಕರೆಕ್ಟಾಗಿದೆಯಾ ಅಂತ. ಸೆಂಟ್ರ್ ಕರೆಕ್ಟಾಗಿತ್ತು. ಸೆಂಟ್ರ್ ಕರೆಕ್ಟಾಗಿ ಇಟ್ಟ ಮೇಲೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಕಡೆ ಈ ಥರ ಸೈಡಲ್ಲಿ ಒಂದು 2 ಮಿನಿಟ್ಸ್ ಹಿಂಗೆ ಟೈಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳಿ. MC ಕ್ಲೀನಾಗಿ ಅಂಟ್ಕೊಳುತ್ತೆ. ಈ ಥರ ಸೈಡಿಗೆ ಬಂದಿರೋದನ್ನೆಲ್ಲ ಹಿಂಗೆ ಪ್ರೆಸ್ ಮಾಡ್ಕೊತಾ ಇದೆ. ಈ ಥರ
ಇವಾಗ ಸ್ಟ್ರೈಟಾಗಿ ಕೂತಿದೆ. ಇದೆಲ್ಲ ಸೈಡಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಹೆಲ್ಮೆಟ್ ಕಂಟ್ಕೊಳೋ ಥರ. ಬ್ಲೇಡ್ ಏನಕ್ಕೆ ಅಂತ ತೋರಿಸಿದ್ನಲ್ಲ, ಬ್ಲೇಡ್ ನೋಡಿ, ಇದಕ್ಕೆ ಈ ಥರ ಎಕ್ಸ್ಟ್ರಾ ಬಂದಿರೋ ಎಮ್ಸಿಲ್ನ ಈ ಥರ ಕಟ್ ಮಾಡ್ಕೊಂಬಿಡಿ. ಫಸ್ಟಲ್ಲೇ ಕಟ್ ಮಾಡ್ಕೊಳ್ಳಿ, ಇಲ್ಲ ಒಣಗಿದ ಮೇಲೆ ಬರೋಲ್ಲ, ಗಟ್ಟಿಯಾಗಿ ಹೋಗಿರುತ್ತೆ ಅದು. ಈ ಥರ ಫಸ್ಟಲ್ಲೇ ಈ ಥರ ಎಕ್ಸ್ಟ್ರಾ ಎಮ್ಸಿಲ್ನ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಡು ಈ ಥರ ತೆಗೆದುಬಿಡಿ ಎಮ್ಸಿಲ್ನ. ನೋಡಿ ಇವಾಗ ಕಾಣಿಸ್ತಾ ಇದೆ, ಹಿಂಗಿದೆ ಸ್ವಲ್ಪ ಮೌಂಟು, ಹಿಂಗಿದೆ, ಫ್ಲ್ಯಾಟ್ ಆಗಿಲ್ಲ ಮತ್ತು ಹಿಂಗೂ ಇಲ್ಲ, ಹಿಂಗಿದೆ ಸ್ವಲ್ಪ. ಯಾಕೆಂದರೆ 40% ನಿಮಗೆ ಬೈಕ್ ಹ್ಯಾಂಡ್ಲು ಮತ್ತು ನಿಮ್ಮ ಕೈ ಕವರ್ ಆಗಬೇಕು, 60% ಬಂದುಬಿಟ್ಟು ಔಟ್ಸೈಡಿಗೆ ಕವರ್ ಆಗಬೇಕು. ಅದಕ್ಕೋಸ್ಕರ ಈ ಥರ ಹಿಂಗಿದ್ರೆ ಒಳ್ಳೆ ವ್ಯೂ ಬರುತ್ತೆ. ನಾನು ಯೂಸ್ ಮಾಡೋದು ಇದೇ ಥರನೇ. ಅರಲ್ಡೈಟ್ ಏನಕ್ಕೆ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಇದು ಒಂದಿನ ಪೂರ್ತಿ ಒಣಗಾಗಿ ಬಿಡಬೇಕು ಬಿಸಿಲಲ್ಲಿ, ಆವಾಗ ನಿಮಗೆ ಚೆನ್ನಾಗಿ ಕುತ್ಕೊಳುತ್ತೆ ಮತ್ತು ಗಟ್ಟಿಯಾಗಿರುತ್ತೆ, ಸೇಫಾಗಿರುತ್ತೆ. ಒಂದಿನ 1-2 ಅವರ್ಸ್ಗೆಲ್ಲ ಒಣಗೋಗುತ್ತೆ, ಏನಿಲ್ಲ. ಅದು ಒಂದಿನ ಬಿಟ್ಟರೆ ಸೇಫಾಗಿರುತ್ತೆ ಅಷ್ಟೇ. ಇದನ್ನು ಒಣಗೋಕ್ಕೆ ಬಿಡೋಣ. ನೆಕ್ಸ್ಟ್ ವೀಡಿಯೋಲಿ ನಿಮಗೆ ತೋರಿಸ್ತೀನಿ ಕ್ಯಾಮ್ರಾ ಯಾವ ಥರ ಮೌಂಟ್ ಮಾಡೋದು, ಮತ್ತು ನಾನು ಯಾವ ಥರ ಕೇಸಿಂಗ್ ಯೂಸ್ ಮಾಡ್ತೀನಿ, ಕ್ಯಾಮ್ರಾ ಯಾವ ಥರ ಹೆಲ್ಮೆಟಿಗೆ ಮೌಂಟ್ ಮಾಡ್ತೀನಿ ಅಂತ. ಇದು ಬರೀ ಮೌಂಟಿಂಗ್ ಬಗ್ಗೆ, ಕ್ಯಾಮ್ರಾ ಮೌಂಟ್ ಬಗ್ಗೆ ಅಷ್ಟೇ ಹೇಳಿದ್ದೀನಿ. ನೆಕ್ಸ್ಟ್ ಕ್ಯಾಮ್ರಾ ಯಾವ ಥರ ಮೌಂಟ್ ಮಾಡ್ತೀನಿ, ಯಾವ ಪೊಸಿಷನಲ್ಲಿ ಇರ್ತೀನಿ, ಏನೇನು ಯೂಸ್ ಮಾಡ್ತೀನಿ ಕ್ಯಾಮ್ರಾ ಮೌಂಟ್ ಮಾಡೋದಕ್ಕೆ, ಮೋಟೋ ವ್ಲಾಗಿಂಗಿಗೆ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿಬಿಡಿ, ಕಮೆಂಟ್ ಮಾಡಿ, ಹೀಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿಬಿಡಿ. ಓಕೆ, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್.